ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ 9ನೇ ತರಗತಿ ವಿಜ್ಞಾನದ 2ನೇ ಪಾಠ ನಮ್ಮ ಸುತ್ತಲಿನ ದ್ರವ್ಯವು ಶುದ್ಧವೇ ಅಂತ ಇದೆ. ಸೊ ನಮ್ಮ ಸುತ್ತಲಿನ ದ್ರವ್ಯವು ಶುದ್ಧವೇ ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡೋಣ. ಇದೇ ತರನಾಗಿರ್ತಕ್ಕಂಥ ಎಲ್ಲ ವಿಷಯಗಳಲ್ಲಿ ಕೂಡ ನಾವು ವಿಡಿಯೋಗಳನ್ನು ಅಪ್ಡೇಟ್ ಮಾಡ್ತಾನೆ ಇದ್ದೀವಿ. ಪಾಠದ ಪ್ರಶ್ನೋತ್ತರಗಳು, LBAಗಳು, FA SA ಪರೀಕ್ಷೆ ಎಲ್ಲವುಗಳು ಕೂಡ ಅವೆಲ್ಲವುಗಳನ್ನು ನೋಡ್ಬೋದು ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಪ್ರಾರಂಭಿಸ್ತೀನಿ. ಫಸ್ಟ್ ಪ್ರಶ್ನೆ ಇತ್ತು, ಕೆಳಗಿನವುಗಳನ್ನು ಬೇರ್ಪಡಿಸಲು ಯಾವ ಬೇರ್ಪಡಿಸುವಿಕೆ ತಂತ್ರಗಳನ್ನು ಬಳಸ್ತೀರಿ ಅಂತ ಕೇಳಿದ್ದಾರೆ. ಸೋಡಿಯಂ ಕ್ಲೋರೈಡ್ನ ಜಲೀಯ ದ್ರಾವಣದಿಂದ ಸೋಡಿಯಂ ಕ್ಲೋರೈಡ್ ಆವಿಕರಣ, ಸೋಡಿಯಂ ಕ್ಲೋರೈಡ್ ಮತ್ತು ಅಮೋನಿಯಂ ಕ್ಲೋರೈಡ್ಗಳನ್ನು ಒಳಗೊಂಡಿರುವ ಮಿಶ್ರಣದಿಂದ ಅಮೋನಿಯಂ ಕ್ಲೋರೈಡ್ ಉತ್ಪತನ, ಕಾರಿನ ಎಂಜಿನ್ ತೈಲದಲ್ಲಿರುವ ಲೋಹದ ಸಣ್ಣ ಚೂರುಗಳು ಸೋಸುವಿಕೆ, ಹೂ ದಳಗಳಿಂದ ಪಡೆದ ಸಾರದಲ್ಲಿರುವ ವಿವಿಧ ವರ್ಣಕಗಳು ವರ್ಣರೇಖನ, ಮೊಸರಿನಿಂದ ಬೆಣ್ಣೆ ಸೆಂಟ್ರಿಫ್ಯೂಸ್ ಮಾಡೋದು, ನೀರಿನಿಂದ ಎಣ್ಣೆ ಪ್ರತ್ಯೇಕನ ಆಲಿಕೆ, ಟೀ ಪಾನೀಯದಿಂದ ಟೀ ಎಲೆಗಳು ಸೋಸುವಿಕೆ, ಮರಳಿನಿಂದ ಕಬ್ಬಿಣದ ಗುಂಡು ಸೂಜಿಗಳು ಕಾಂತೀಯ ವಿಧಾನ, ಹೊಟ್ಟಿನಿಂದ ಗೋಧಿ ಧಾನ್ಯಗಳು ತೂರುವಿಕೆ, ನೀರಿನಲ್ಲಿರುವ ನಿರಂಬಿತವಾಗಿರುವ ಸೂಕ್ಷ್ಮ ಮಣ್ಣಿನ ಕಣಗಳು ಸೆಂಟ್ರಿಫ್ಯೂಸ್. ಪ್ರಶ್ನೆ ಕೇಳಿದ್ರು, ಟೀ ಮಾಡಲು ನೀವು ಅನುಸರಿಸುವ ತಂತ್ರಗಳನ್ನು ಬರೆಯಿರಿ. ಹಂತಗಳನ್ನು: ದ್ರಾವಣ, ದ್ರಾವಕ, ದ್ರಾವ್ಯ, ವಿಲೀನ, ಕರಗುವ, ಕರಗದ, ಶೋಧಿತ ಮತ್ತು ಶೇಷ ಪದಗಳನ್ನು ಬಳಸಿ. ಉತ್ತರ ಇತ್ತು. ಒಂದು ಪಾತ್ರೆಯಲ್ಲಿ ದ್ರಾವಕ ನೀರನ್ನು ತೆಗೆದುಕೊಂಡು ಕಾಸಬೇಕು. ಕುದಿಯುವ ನೀರಿಗೆ ದ್ರಾವ್ಯವಾದ ಸಕ್ಕರೆಯನ್ನು ಮತ್ತು ಕರಗದ ಟೀ ಪುಡಿಯನ್ನು ಹಾಗೂ ಹಾಲನ್ನು ಹಾಕಬೇಕು. ಹಾಲು ನೀರಿನಲ್ಲಿ ವಿಲೀನವಾಗ್ತದೆ, ಸಕ್ಕರೆ ಕರಗ್ತದೆ. ಈ ದ್ರಾವಣವು ಚೆನ್ನಾಗಿ ಕುದಿದ ಮೇಲೆ ಶೋಧಿಸಬೇಕು. ದೊರೆಯುವ ಶೋಧಿತ ಟೀ ಆಗಿದೆ. ಇದನ್ನು ಸೋಸುವ ಪಾತ್ರೆಯಲ್ಲಿ ಕರಗದ ಶೇಷವು ಉಳಿದಿರುತ್ತದೆ ಅಂತ ಬರೆದರೆ ಸಾಕು. ನೆಕ್ಸ್ಟ್, ವಿವಿಧ ತಾಪಮಾನಗಳಲ್ಲಿ 4 ವಿವಿಧ ವಸ್ತುಗಳ ವಿಲೀನತೆಯನ್ನು ಪ್ರಜ್ಞಾ ಪರೀಕ್ಷಿಸ್ತಾಳೆ ಮತ್ತು ಕೆಳಗೆ ಕೊಟ್ಟಿರುವ ದತ್ತಾಂಶವನ್ನು ಸಂಗ್ರಹಿಸ್ತಾಳೆ. ಪರ್ಯಾಪ್ತ ದ್ರಾವಣವಾಗಲು 100 ಗ್ರಾಂ ನೀರಿನಲ್ಲಿ ವಿಲೀನವಾಗಿರುವ ವಸ್ತುವನ್ನು ಗ್ರಾಮ್ಗಳಲ್ಲಿ ನೀಡಿದ್ದು ಈ ಕೆಳಗಿನ ಕೋಷ್ಟಕದಲ್ಲಿ ಫಲಿತಾಂಶವನ್ನು ನೀಡಲಾಗಿದೆ. ಸೋಡಿಯಂ ನೈಟ್ರೇಟ್ ಇದೆ 21, 32, 62, 106, 167. ಇದು ವಿವಿಧ ತಾಪ ಇದೆ. ಓಕೆ, ಇಲ್ಲಿ ವಿಲೀನತೆಯ ಪ್ರಮಾಣ ಇದೆ. ಸೋಡಿಯಂ ಕ್ಲೋರೈಡ್ 36, 36, 36, 37, 37. ಪೊಟ್ಯಾಸಿಯಂ ಕ್ಲೋರೈಡ್ 35, 35, 40, 46, 54. ಅಮೋನಿಯಂ ಕ್ಲೋರೈಡ್ 24, 37, 41, 55, 66. ಮುಂದಿನ ಪ್ರಶ್ನೆ, 313 ಕೆಲ್ವಿನಲ್ಲಿ 50 ಗ್ರಾಂ ನೀರಿನಲ್ಲಿ ಪೊಟ್ಯಾಸಿಯಂ ನೈಟ್ರೇಟ್ ಪರ್ಯಾಪ್ತ ದ್ರಾವಣ ಉತ್ಪಾದಿಸಲು ಎಷ್ಟು ರಾಶಿಯ ಪೊಟ್ಯಾಸಿಯಂ ನೈಟ್ರೇಟ್ ಅಗತ್ಯವಿದೆ? 31 ಗ್ರಾಂ. ಮುಂದಿನ ಪ್ರಶ್ನೆ, ಪ್ರಜ್ಞಾ 353 ಕೆಲ್ವಿನ್ ನೀರಿನಲ್ಲಿ ಪೊಟ್ಯಾಸಿಯಂ ಕ್ಲೋರೈಡ್ ಪರ್ಯಾಪ್ತ ದ್ರಾವಣವನ್ನು ತಯಾರಿಸ್ತಾಳೆ ಮತ್ತು ದ್ರಾವಣವನ್ನು ಕೊಠಡಿ ತಾಪಮಾನಕ್ಕೆ ತಂಪಾಗಲು ಬಿಡ್ತಾಳೆ. ಆವಾಗ ದ್ರಾವಣ ತಂಪಾದಂತೆ ಅವಳು ಏನನ್ನು ಗಮನಿಸಬಹುದು? ವಿವರಿಸಿರಿ. ದ್ರಾವಣದಲ್ಲಿ ಪೊಟ್ಯಾಸಿಯಂ ಕ್ಲೋರೈಡ್ನ ಹರಳುಗಳು ಉಂಟಾಗ್ತವೆ, ಏಕೆಂದರೆ ತಾಪ ಕಡಿಮೆಯಾದಂತೆ ವಸ್ತುಗಳ ವಿಲೀನತೆ ಕಡಿಮೆ ಆಗ್ತದೆ. ಮುಂದಿನ ಪ್ರಶ್ನೆ, 293 ಕೆಲ್ವಿನ್ನಲ್ಲಿ ಪ್ರತಿಯೊಂದು ಲವಣದ ವಿಲೀನತೆಯನ್ನು ಕಂಡುಹಿಡಿಯಿರಿ. ಈ ತಾಪಮಾನದಲ್ಲಿ ಯಾವ ಲವಣ ಗರಿಷ್ಠ ವಿಲೀನತೆಯನ್ನು ಹೊಂದಿದೆ ತಿಳಿಸಿ. ಪೊಟ್ಯಾಸಿಯಂ ನೈಟ್ರೇಟ್ 32 ಗ್ರಾಂ, ಸೋಡಿಯಂ ಕ್ಲೋರೈಡ್ 36 ಗ್ರಾಂ, ಪೊಟ್ಯಾಸಿಯಂ ಕ್ಲೋರೈಡ್ 35 ಗ್ರಾಂ, ಅಮೋನಿಯಂ ಕ್ಲೋರೈಡ್ 37 ಗ್ರಾಂ. ಈ ತಾಪಮಾನದಲ್ಲಿ ಅಮೋನಿಯಂ ಕ್ಲೋರೈಡ್ ಗರಿಷ್ಠ ವಿಲೀನತೆಯನ್ನು ಇರ್ತದೆ. ಇನ್ನು ಲವಣದ ವಿಲೀನತೆಯ ಮೇಲೆ ತಾಪಮಾನದ ಬದಲಾವಣೆಯ ಪರಿಣಾಮ ಏನು? ಈ ತಾಪಮಾನ ಹೆಚ್ಚಿದಂತೆ ವಿಲೀನತೆ ಹೆಚ್ಚಾಗ್ತದೆ, ತಾಪ ಕಡಿಮೆಯಾದಂತೆ ವಿಲೀನತೆ ಪ್ರಮಾಣ ಕಡಿಮೆ ಆಗ್ತದೆ ಅಂತ ಬರಿಬೇಕು. ಕೆಳಗಿನವುಗಳನ್ನು ಉದಾಹರಣೆಯೊಂದಿಗೆ ವಿವರಿಸಬೇಕು. ಪರ್ಯಾಪ್ತ ದ್ರಾವಣ: ಯಾವುದೇ ನಿರ್ದಿಷ್ಟ ತಾಪಮಾನದಲ್ಲಿ ತಾನು ವಿಲೀನಗೊಳಿಸಿಕೊಳ್ಳಬಹುದಾದಷ್ಟು ದ್ರಾವ್ಯವನ್ನು ವಿಲೀನಗೊಂಡಿಸಿರುವ ದ್ರಾವಣಕ್ಕೆ ಪರ್ಯಾಪ್ತ ದ್ರಾವಣ ಅಂತ ಕರಿತೀವಿ. 293 ಕೆಲ್ವಿನಲ್ಲಿ 100 ಗ್ರಾಂ ನೀರಿನಲ್ಲಿ 36 ಗ್ರಾಂ ಸೋಡಿಯಂ ಕ್ಲೋರೈಡ್ ವಿಲೀನಗೊಳಿಸಿದಾಗ ಪರ್ಯಾಪ್ತ ದ್ರಾವಣ ಉಂಟಾಗ್ತದೆ. ಶುದ್ಧ ವಸ್ತುವಿನಲ್ಲಿರೋ ಘಟಕಾಂಶಗಳನ್ನು ಒಂದೇ ರೀತಿಯ ರಾಸಾಯನಿಕ ಸ್ವಭಾವವನ್ನು ಹೊಂದಿದ್ದರೆ ಅದನ್ನು ಶುದ್ಧ ವಸ್ತು ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್ ಕಬ್ಬಿಣ, ಅಲ್ಯೂಮಿನಿಯಂ ಮತ್ತು ಆಕ್ಸಿಜನ್. ಇನ್ನು ಕಲೀಲ ಅಂದರೆ ನಿಲಂಬಿತ ಮಿಶ್ರಣ ಮತ್ತು ದ್ರಾವಣಗಳ ನಡುವಿನ ಕಣಗಳ ಗಾತ್ರವನ್ನು ಹೊಂದಿರುವ ಮಿಶ್ರಣವನ್ನು ನಾವು ಕಲೀಲ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಮೋಡ ಮತ್ತು ವಾಹನದ ನಿಷ್ಕಾಸ ಅಂದರೆ ಹೊಗೆ. ಇನ್ನು ನಿಲಂಬನ ಅಂದರೆ ಘನ ವಸ್ತುಗಳು ದ್ರವ ವಸ್ತುವಿನಲ್ಲಿ ಚದುರಿರುವ ಮಿಶ್ರಣವನ್ನು ನಿಲಂಬಿತ ಮಿಶ್ರಣ ಅಂತ ಕರಿತೀವಿ. ಇಲ್ಲಿ ದ್ರಾವ್ಯದ ಕಣಗಳು ದ್ರಾವಕದಲ್ಲಿ ವಿಲೀನವಾಗದೆ ನಿಲಂಬಿತ ಸ್ಥಿತಿಯಲ್ಲಿರ್ತದೆ. ಉದಾಹರಣೆ ಮಣ್ಣು ಮತ್ತು ನೀರಿನ ಮಿಶ್ರಣ. ನೆಕ್ಸ್ಟ್, ಸಮರೂಪ ಮತ್ತು ಸಮರೂಪವಲ್ಲದ ಮಿಶ್ರಣ ಅಂತ ವಿಂಗಡಿಸಬೇಕು. ಇಲ್ಲಿ ಸಮರೂಪ ಮಿಶ್ರಣ ಸೋಡಾ ನೀರು ಇದೆ, ಗಾಳಿ, ನೀರು, ವಿನೆಗರ್, ಸೋಸಿದ ಟೀ. ಇಲ್ಲಿ ಸಮರೂಪವಲ್ಲದ ಮರ ಮತ್ತು ಮಣ್ಣು ಅನ್ನೋದನ್ನು ಬರೀಬೇಕು. ಇನ್ನು ನಿಮಗೆ ನೀಡಿರುವ ಬಣ್ಣರಹಿತ ದ್ರವ ಶುದ್ಧ ನೀರು ಎಂದು ಹೇಗೆ ದೃಢಪಡಿಸ್ತೀರಿ ಅಂತ ಕೇಳಿದ್ದಾರೆ. ಇಲ್ಲಿ
ನೀಡಿರುವ ಬಣ್ಣರಹಿತ ದ್ರವವನ್ನು ಕಾಸಬೇಕು. 100 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಕುದಿಯಲು ಪ್ರಾರಂಭಿಸಿದರೆ ಅದು ಶುದ್ಧ ನೀರು. ಈ ತಾಪದಲ್ಲಿ ಕುದಿದು ಸಂಪೂರ್ಣವಾಗಿ ದ್ರವ್ಯವು ಆವಿಯಾದರೆ ಅದು ಶುದ್ಧ ನೀರು ಎಂದರ್ಥ. ಇನ್ನು ಕೆಳಗಿನ ವಸ್ತುಗಳು ಶುದ್ಧ ವಸ್ತು ವರ್ಗಕ್ಕೆ ಸೇರಿರ್ತವೆ ಅಂತ ಕೇಳಿದ್ದಾರೆ. ಅದರಲ್ಲಿ ಶುದ್ಧ ವಸ್ತುಗಳು ಯಾವಿದಾವೆ ಅಂದರೆ ಮಂಜುಗಡ್ಡೆ ಇದೆ, ಕಬ್ಬಿಣ, ಹೈಡ್ರೋಕ್ಲೋರಿಕ್ ಆಮ್ಲ, ಕ್ಯಾಲ್ಸಿಯಂ ಆಕ್ಸೈಡ್ ಮತ್ತು ಪಾದರಸ ಅನ್ನೋದು ಇತ್ತು. ಕೆಳಗಿನವುಗಳ ನಡುವೆ ದ್ರಾವಣಗಳನ್ನು ಗುರುತಿಸಿ ಕೇಳಿದರು. ಅದರಲ್ಲಿ ದ್ರಾವಣ ಯಾವುದಿದೆ? ಸಮುದ್ರದ ನೀರು, ಗಾಳಿ ಮತ್ತು ಸೋಡಾ ನೀರು. ಇನ್ನು ಟಿಂಡಾಲ್ ಪರಿಣಾಮವನ್ನು ಯಾವುವು ಪ್ರದರ್ಶಿಸ್ತವೆ ಅಂತ ಕೇಳಿದ್ದಾರೆ. ಹಾಲು ಮತ್ತು ಪಿಷ್ಟದ ದ್ರಾವಣವನ್ನು ಬರೀಬೇಕು. ಇನ್ನು ಕೊಟ್ಟಿರುವಗಳನ್ನು ಧಾತು, ಸಂಯುಕ್ತ ಮತ್ತು ಮಿಶ್ರಣಗಳಂತ ವರ್ಗೀಕರಿಸಬೇಕು. ಧಾತುಗಳು ಸೋಡಿಯಂ, ಬೆಳ್ಳಿ, ತವರ, ಸಿಲಿಕಾನ್. ಸಂಯುಕ್ತಗಳು ಕ್ಯಾಲ್ಸಿಯಂ ಕಾರ್ಬೋನೇಟ್, ಮೀಥೇನ್ ಮತ್ತು ಕಾರ್ಬನ್ ಡೈಆಕ್ಸೈಡ್. ಮಿಶ್ರಣ ಮಣ್ಣು, ಸಕ್ಕರೆ ದ್ರಾವಣ, ಕಲ್ಲಿದ್ದಲು, ಸಾಬೂನು, ಗಾಳಿ ಮತ್ತು ರಕ್ತ ಅನ್ನೋದನ್ನು ಬರೀಬೇಕು. ಇನ್ನು ಯಾವ್ಯಾವು ರಾಸಾಯನಿಕ ಬದಲಾವಣೆಗಳಿಗೆ ಉದಾಹರಣೆಗಳು ಅಂತ ಕೇಳಿದ್ದಾರೆ. ಸಸ್ಯದ ಬೆಳವಣಿಗೆ, ಕಬ್ಬಿನ ತುಕ್ಕು ಇಡುವಿಕೆ, ಆಹಾರ ಬೇಯಿಸೋದು, ಆಹಾರ ಜೀರ್ಣಿಸೋದು, ಮೇನದ ದಹನ ಕ್ರಿಯೆ. ಇಷ್ಟು ಏನಾಗಿತ್ತಪ್ಪ ಅಂದರೆ ಕಂಪ್ಲೀಟ್ ಆಗಿರ್ತಕ್ಕಂಥ ಅಭ್ಯಾಸ ಪ್ರಶ್ನೋತ್ತರಗಳಿತ್ತು. ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.